ಸೊ ಇನ್ನು 313 ಕಿಲೋಮೀಟ್ರ್ ಇದೆ. 5:30ಗೆ ಹೋಗ್ತೀವಿ ನೋಡಿ ಶ್ರೀಶೈಲಂಗೆ. ಸೊ ಬೆಳಿಗ್ಗೆ ಬಿಟ್ಟು ಇವಾಗ ಅನಂತಪುರದಲ್ಲಿದ್ದೀವಿ. ಸೊ ನಮಸ್ಕಾರ ದೇವರು ಎಲ್ರಿಗೂ. ತುಂಬ ದಿನ ಆದಮೇಲೆ ಒಂದು ರೈಡ್ ಮಾಡ್ತಾಯಿದ್ದೀನಿ. ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ರೆಗ್ಯುಲರ್ ಆಗಿ. ಸೊ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಹೆಂಗಿದ್ರು ದೀಪಾವಳಿಗೆ ರಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಶ್ರೀಶೈಲಂ ರೈಡ್ ಹೋಗ್ತಾಯಿದ್ದೀನಿ. ಸೊ ಯಾರ್ಯಾರು ಈ ವಿಡಿಯೋ ನೋಡಿಲ್ಲ ಎಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದಕ್ಕೆಲ್ಲ ರಿಪ್ಲೈ ಕೊಡ್ತೀನಿ ನಾನು. ಸೊ ಇದ್ರ ಬಗ್ಗೆ ಹಾಕಿಸ್ದಾ? ಎಷ್ಟಕ್ಕೆ ಹಾಕಿಸ್ದೆ? ಎಷ್ಟಕ್ಕೆ ಹಾಕಿಸ್ದೆ? ಬೆಳಗ್ಗೆ ಬರುವಾಗ 8:10 ಹಾಕ್ಸಿದ್ನಾ? ಹಾಂ, ಖಾಲಿ ಆಗ್ಬಿಟ್ಟಿದೆ. ಖಾಲಿ ಅಂದ್ರೆ ಇನ್ನೂ 1 ಪಾಯಿಂಟ್ ಲಿಂಕ್ ಆಗ್ತಾ ಇತ್ತು. ಒಂದು 2 ಲೀಟ್ರ್ ಇರುತ್ತೆ. ಅಷ್ಟೊಂದು ಕುಡಿತೈತಾ? ಯಪ್ಪ ನಾನು ನೋಡು. ಸೊ ಕರ್ನೂಲ್ ಸಿಟಿ ಇನ್ನೂ 130 ಕಿಲೋಮೀಟರ್ ಇದೆ. ಸೊ ಅಲ್ಲಿಂದ ಹೋಗ್ತಾ ಇರೋದೆ ನಾನ್ ಸ್ಟಾಪ್ ರೈಡಿಂಗು. ಸೊ ಎಲ್ಲೇ ಲಾಂಗ್ ಡ್ರೈವ್ ಹೋದ್ರೂ ನೀವು ಗಾಡಿನ ಫಸ್ಟು ನೀಟಾಗಿ ಸರ್ವಿಸ್ ಎಲ್ಲ ಮಾಡಿಕೊಂಡು, ಗಾಡಿ ಟಯರು ಪ್ರೆಷರು ಎಲ್ಲ ಚೆಕ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಿ. ಮಧ್ಯದಲ್ಲಿ ಕೆಟ್ಟೋದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅವಾಗ ಚೆಕ್ ಮಾಡ್ಕೊತಾರೆ ಟೈರ್ ಪ್ರೆಷರು. ಗಾಡಿ ನಿಲ್ಲಿಸಿದಾಗ ಬ್ರೇಕ್ ಟೈಮಲ್ಲೆಲ್ಲ ಟೈರ್ನ ಸ್ವಲ್ಪ ಮೂವ್ಮೆಂಟ್ ಮಾಡಿಬಿಟ್ಟು ನೋಡಿ. ಮಳೆಗಳೇನಾದರೂ ಹೊಕ್ಕೊಂಡಿತ್ತು ಅಂದರೆ ಸೊ ತೆಗೆಸ್ಕೊಂಡ್ಬಿಟ್ಟು ಅಲ್ಲೆಲ್ಲಾದರೂ ಪಂಚರ್ ಹಾಕ್ಸ್ಕೊಳ್ಳಿ. ಸುಮ್ಮನೆ ಗಾಡಿ ತೊಗೊಂಡು ಹಂಗೆ ಝುಯ್ಯ ತೊಗೊಬಿಟ್ಟಿರ, ಪಂಚರ್ ಆಗ್ಬಿಟ್ರೆ ಕಷ್ಟ ಹೈವೇಲಿ. ಏನು ಸ್ವರ್ಗ ಗುರು ರೋಡು. ಶರತ್ ಊಟಕ್ಕೆಲ್ಲಕನ 12:30 1 ಗಂಟೆಗ ಆಯ್ತು. ಸೊ ಫೈನಲ್ ಆಗಿ ಕರ್ನೂಲ್ಗೆ ಬಂದಿದ್ದೀವಿ. ನಾವು ನೋಡೋದಲ್ಲ ಕರ್ನೂಲ್ ಸಿಟಿ ಎಂಟ್ರಿ. ಸೊ ನೋಡಿ ಇದೆಲ್ಲ ಹೊಗೆ ಸೊಪ್ಪೇನೆ. ನೋಡಿ ಹೆಂಗೆ ಬೆಳೆದಿದ್ದಾರೆ ಹೊಗೆ ಸೊಪ್ಪನ್ನ. ನೋಡಿ ಎಷ್ಟೊಂದು ಎಕರೆ ಹಾಕಿದ್ದಾರೆ ಹೊಗೆ ಸೊಪ್ಪು. ಈಗ ಊಟದ ಸಮಯ. ಬರೀ ಊಟ ಮಾಡ್ಕೊಂಡು ಸೊ ಹೊರಟ್ಬಿಡೋಣ. 290 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡೆದಿರೋದು. ಸೊ ಯಪ್ಪ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟು ಯಾವುದಾಯ್ತು ಹೋಟೆಲು. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ರೈಡ್ನ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿಂದ ಇನ್ನೂ 150 ಕಿಲೋಮೀಟ್ರ್ ಐತೆ ಗುರು. ಊರಲ್ಲಿ ಎಲ್ಲೇಳ? ಸೊ ಈಗ ಊಟ ಗೀಟ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಈಗ ಹೊರಡೋದೆ. ಸೊ ಬನ್ನಿ, ಇನ್ನೂ 150 ಕಿಲೋಮೀಟ್ರ್ ಐತೆ ಹೊಡಿಬೇಕು. ಹೊಡಿಯೋಷ್ಟೊತ್ತಿಕ ಎಲ್ಲ ಉರಿದೋಗ್ಬಿಟ್ಟೈತೆ ನಮಗಂತೂ. ಅಬ್ಬಾಬಬ್ಬ. ಮುಂದೆ ಎಲ್ಲಾದ್ರೂ ಹಾಕು. ಸೊ ಆದಷ್ಟು ಈ ಥರ ಒಳ್ಳೊಳ್ಳೆ ಟ್ರಿಪ್ಗಳನ್ನ ಹೊಡಿತಾ ಇರ್ತೀನಿ. ಎಲ್ಲ ನೋಡ್ತಾ ನೋಡ್ರಿ. ಈ ಕಡೆ ಹಳ್ಳಿ ಕಡೆ ಜನ ಎಷ್ಟು ಚೆನ್ನಾಗಿ ಬದುಕ್ತಾರೆ ನೋಡಿ. ಈ ಥರ ಲೈಫ್ ಹೆಂಗೆ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿದ್ದಾರೆ. ನಾವು ಬೆಂಗಳೂರಲ್ಲಿ ಬಡ್ಕೊಂಡು ಸಾಯ್ತಾ ಇದ್ದೀವಿ. ಸೊ ನಿಮ್ಗೇನು ಇದೆಲ್ಲ ಕಾಣುತ್ತಲ್ಲ ನೋಡಿ, ನಲ್ಲ ಫಾರೆಸ್ಟೇ ಫುಲ್ಲು. ಸೊ ಇಲ್ಲಿಂದ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ನಮ್ಗೆ ಇವಾಗ. ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಎಂಟ್ರಿದೆಲ್ಲ ನಾನು ನಿಮಗೆ ಹೆಂಗೆ ಅಂತೆಲ್ಲ ಹೇಳ್ತೀನಿ. ಸೊ ಫುಲ್ ಇದು ಟೈಗರ್ ರಿಸರ್ವು. ಒಳಗಡೆ ಗಾಡಿ ಎಲ್ಲ ನಿಲ್ಸಂಗಿಲ್ಲ. ನಿಧಾನವಾಗಿ ಓಡಿಸ್ಕೊಂಡು ಹೋಗ್ಬೇಕು. ವೈಲ್ಡ್ ಅನಿಮಲ್ಸ್ ಎಲ್ಲ ಕ್ರಾಸಿಂಗ್ ಆಗ್ತಿರುತ್ತೆ. ಸೊ ಹಂಗಾಗಿ ಎಲ್ಲ ಮೈಂಟೈನ್ ಮಾಡಿ ನೀವು ಸ್ಪೀಡ್ ಲಿಮಿಟು. ಮತ್ತು ಪ್ಲಾಸ್ಟಿಕ್ ಎಲ್ಲ ತಗೊಂಡೋಗಿ ಎಸಿಬೇಡಿ. ಕಾಡಲ್ಲಿ ತಿಂದು ಕುಡ್ದು ಮಜಾ ಮಾಡೋಕ್ಕೆ ಅಂದರೆ ಬರಲೇಬೇಡಿ. ಸೊ ಆರಾಮ ಓಪ್ಪ. ಸೊ ನೋಡಿದ್ರಲ್ಲ, ನಲ್ಲಮಲ್ಲ ಫಾರೆಸ್ಟ್ ಟೈಗರ್ ರಿಸರ್ವ್ಗೆ ಬಂದಿದ್ದೀವಿ. ಸೊ ಅಲ್ಲ ಟೈಗರ್ ಕೂತಿದೆ ನೋಡಿ, ಹೆಂಗೆ ಕೂತಿದೆ. ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ. ಕಾಚ ಹಾಕ್ತು ನಾನು ಆಗ 4 ಕಾಣಿ ಒಂದು ಕಾಚ. ಸೊ ಬೈಕಿಗೆಲ್ಲ ಚಾರ್ಜ್ ಮಾಡ್ತಾರೆ ಅನ್ಕೋತೀನಿ. ಸೊ ನೋಡೋಣ ಬನ್ನಿ. ಪ್ರೈಸ್ ಏನಾನ ಟಿಕೆಟ್ ಏನಾದ್ರು ತಗೋಬೇಕೇನೋ. ಸೊ ನಮಗೇನು ಟಿಕೆಟ್ ತೊಗೊಂಡಿಲ್ಲ ಗಾಡಿಯಲ್ಲಿ. ನಮಗೇನು ಟಿಕೆಟ್ ಏನು ತೊಗೊಂಡಿಲ್ಲ. ಕಾರ್ಗಳಿಗೆ ಮಾತ್ರ ಟಿಕೆಟು. ನೋಡಿ ಹೆಂಗಿದೆ ಟೈಗರ್ ರಿಸರ್ವ್. ಸೊ ಇಂಥ ಜಾಗದಲ್ಲೆಲ್ಲ ಈ ಥರ ಪ್ಲಾಸ್ಟಿಕ್ಕು ಎಲ್ಲ ಎಸಿಬೇಡ್ರಿ. ಜನಗಳು ಬಂದವರು. ಸೊ
ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಇದು ಕಾಡು, ಇದು ನಮ್ಮನ್ನ ಬಾರಲ್ಲ ಇದು. ಸೊ ನೀಟಾಗಿ ಮೇಂಟೈನ್ ಮಾಡಬೇಕು ಕಾಡನ್ನು. ನೀವು ಪ್ರಾಣಿಗಳು, ಎಷ್ಟೋ ಪ್ರಾಣಿಗಳು ಬದುಕ್ತವೆ. ನೀವೆಲ್ಲ ಪ್ಲಾಸ್ಟಿಕನ್ನು ತಂದು ಎಲ್ಲ ಎಸೆದ್ಬಿಟ್ರೆ ಅವು ಬದುಕೋದು ಹೆಂಗೆ ಹೇಳಿ? ಸೊ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಕಾಡಲ್ಲಿ ಎಸೆಯೋದನ್ನು. ಸೊ ಕಾಡನ್ನು ಎಲ್ಲರೂ ಕಾಯಬೇಕು, ನೋಡ್ಕೋಬೇಕು. ಸೊ ಎಲ್ಲನೂ ಅವರೇ ಮಾಡೋಕ್ಕಾಗಲ್ಲ. ದಯವಿಟ್ಟು ಜನಗಳು ಅರ್ಥ ಮಾಡಿಕೊಂಡು ಸ್ವಲ್ಪ ಮೇಂಟೈನ್ ಮಾಡಿ ಜಾಗನೆಲ್ಲನೂ. ಈ ಥರ ಹೊರಗಡೆ ಬಂದಾಗೆಲ್ಲ ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ಸ್ಪೀಡ್ ಲಿಮಿಟ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಆರಾಮಾಗಿ ನಿಧಾನವಾಗಿ ಹೋಗಿ. ಸೊ ಕಾಡು ಅಂತ ಹೇಳ್ಬಿಟ್ಟು ನಾಯಿ ಹೋದಂಗೆ ಹೋಗ್ಬಿಡೋದಲ್ಲ. ಸೊ ಆ ಕಡೆ ಈ ಕಡೆ ಎನಿಮಲ್ ಕ್ರಾಸ್ ಆಗ್ತಾ ಇರುತ್ತೆ. ಸೊ ಇವು ಎಚ್ಚರಿಕೆಯಿಂದ ನೀವು ಗಾಡಿನ ಓಡಿಸ್ಬೇಕಿಂತ ಕಾಡಲ್ಲಿ, ಇಂಥ ಟೈಗರ್ ಝೋನಲ್ಲೆಲ್ಲ ನಾವು. ಸೊ ಇಷ್ಟು ಹೇಳ್ತಾ ಇದ್ದೀನಿ ನೋಡಿ, ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟು ನೀವೆಲ್ಲ ಫಾಲೋ ಮಾಡಿ. ನೋಡಿ ಅಲ್ಲೊಂದು ಕರಡಿದೊಂದು ಫೋಟೋ ಹಾಕಿದ್ದಾರೆ. ನಮಸ್ಕಾರ ಗಾಂಡು. ಸೊ ಆರ ನೋಡಿದ ಪಂಗೆ ಚಚ್ಕ ಬಂದ್ಬಿಟ್ಟಿದ್ಯಾ? ಆರ ನೋಡಿದೆ ಚಚ್ಕ ಬಂದಿದೆ. ಹ್ಞೂ, ವಾಲ್ಪರೆಯಲ್ಲಿ ಹಿಂಗೆ ಇರೋದು ಸೇಮು, ಬಟ್ ಸಕ್ಕದಾಗಿದೆ. ನಂದು ಇನ್ನೊಂದು ಮೆಮರಿ ಕಾರ್ಡು, ಅದು ಯಾಕೋ ರನ್ನೇ ಆಗ್ತಿಲ್ಲ. ಫಾರ್ವೇಡ್ ಮಾಡಬೇಕು ಒಂದು ನಿಮಿಷ. ನೋಡಿ ಇವರೆಲ್ಲ ಚಿಕ್ಕ ಮಕ್ಕಳು ಊಟಕ್ಕೆ ಎಷ್ಟು ಕಷ್ಟಪಡ್ತಾರೆ ನೋಡ್ರಿ ಜನ. ಸೊ ಘಾಟ್ ಅಂತೂ ಮಸ್ತಾಗಿದೆ ಗಾಡಿ ಓಡಿಸೋದಕ್ಕೆ ಮಾತ್ರ. ಚಿಂದಿ ಗಾಡಿ, ಬಟ್ ರೋಡೇ ಸರಿ ಇಲ್ಲ. ಒಳ್ಳೊಳ್ಳೆ ವ್ಯೂ ಪಾಯಿಂಟು ಸಾಕಾಗಿದೆ ಗುರು, ಬಂದರೆ ಮಾತ್ರ. ಸೊ ಎಲ್ಲರೂ ಅಷ್ಟೇ ಹೋಗಿ ಎಲ್ಲ ಬರ್ತಾ ಇರಿ ಶ್ರೀಶೈಲಂಗೆ. ಸೊ ಘಾಟ್ ಅಂದರೆ ಇದು ಸೇಮ್ ಧರ್ಮಸ್ಥಳದ ಕಡೆ ಹೆಂಗಿರುತ್ತೆ ಹಂಗಿದೆ ಇದ್ಲು ಕಾಡು. ಅದೇ ಮೌಂಟೇನ್ ರೇಂಜು ಸಾಕಾಗಿದೆ ಗುರು. ಮಿಸ್ ಮಾಡ್ಕೊಂಬೇಡಿ ಯಾರಾದರೂ ರೈಡ್ ಬರ್ತೀನಿ ಅಂದರೆ. ಸೊ ಇವರೆಲ್ಲ ಚಿಕ್ಕ ಮಕ್ಕಳು ನೋಡಿ ಹೆಂಗೆ ಪಾಪ ಭಿಕ್ಷೆ, ಪಾಪ ಭಿಕ್ಷೆ ಬೇಡ್ತಾರ್ರಿ ಇಲ್ಲೆಲ್ಲ ಪಾಪ ಜನ. ಸೊ ಇವ್ರಿಗೆ ಕೋತಿಗಳಿಗೆಲ್ಲ ಫೀಡಿಂಗ್ ಮಾಡಿ ಪಾಪ ಅವು ಬಸ್ ನೋಡ್ತವೆ, ಯಾರಾದರೂ ಕೊಡ್ತಾರಾ ಅಂತ. ಸೊ ದಯವಿಟ್ಟು ಯಾರು ಫೀಡಿಂಗ್ ಮಾಡಬೇಡಿ. ನೀವು ಇರೋ ತನಕ ಮಾಡ್ತೀರಾ. ಸೊ ನಾಳೆ ದಿನ ಏನಾದರೂ ಆಯಿತು, ನೀವು ಬಂದಿಲ್ಲ ಅಂದರೆ ಅವಕ್ಕೆ ಯಾರು ಊಟ ಕೊಡ್ತಾರೆ? ಸೊ ಹಂಗಾಗಿ ನೀವು ಫೀಡಿಂಗ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಕಡೆ ಎಲ್ಲ ಟ್ರೈಬ್ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಸೊ ಅಂತೂ ಬಂದಿದ್ದೀವಿ ನಾವು ಶ್ರೀಶೈಲಂಗೆ. ಸೊ ನೋಡಿದ್ರಲ್ಲ, ಇದು ಮೇನ್ ಎಂಟ್ರಿ. ತಿರುಕೋತಿ ಇವೆಲ್ಲ ಇದೇನೋ ಎಂಟ್ರಿ. ಬರೋಷ್ಟೊಂದು 6:30 ಆಗೋಯ್ತು ಗುರು, ಟೈಮ್ ಆಗೋಗ್ಬಿಡ್ತು. ಸೊ ನೋಡಿ ಶ್ರೀಶೈಲಂ ಬಂದ್ಬಿಟ್ವಿ ಶಿವಪ್ಪನ ನೋಡೋಕ್ಕೆ. ಸೊ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇರಬೇಕು ಅನ್ಕೋತೀನಿ. ಇವಾಗ ಹೊಡಿಬೇಕು ಗುರು. ಇಲ್ಲಿಂದ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ನು. ಸೊ ಫುಲ್ಲು ಘಾಟ್ ಸೆಕ್ಷನ್ ಗುರು. ಬೆಟ್ಟ ಹತ್ತಿಸ್ಬೇಕು, ಬೆಟ್ಟ ಇಳಿಬೇಕು. ನೈಟ್ ಹೊತ್ತು ತುಂಬ ಕಷ್ಟ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಪಾಪ ಎಷ್ಟೊಂದು ಹಸುಗಳಿದ್ದಾವೆ. ಬಾಬಾ ಮೊಬೈಲೆಲ್ಲ ಹಂಗೆ ಬಿಟ್ಟಿರ್ತಾರೆ ಬೆಟ್ಟದಲ್ಲಿ. ಪಾಪ ಮೇಯ್ಕೋತವೆ, ಜಾಲಿಯಾಗಿರ್ತವೆ. ಯಾರು ಗುರು ಕೊಡ್ಲಿ ಇಟ್ಕೊಬತ್ತಾನೆ ಮತ್ತು ಹಿಂಗಿಗೆ ಹಾಕ್ಬಿಟ್ಟಾನು ಆಮೇಲೆ. ಸೊ ಇದೇನೆ ಸಾಕ್ಷಿ ಗಣಪತಿ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಫಸ್ಟು ದರ್ಶನ ಮಾಡಿಕೊಂಡು ಆಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೋಬೇಕು. ನೋಡಿ ಎಲ್ಲ ಬಸ್ಗೆ ಎಲ್ಲ ಹೊಡಿತಾವ್ರಿ ಇವರು. ಸ್ವಾಮಿ ಈಶ್ವರ ಕಾಪಾಡಕ್ಕೆ ಬಂದಿವ್ರೆ. ಸೊ ಕ್ಲೌಡ್ ಏನಿಲ್ಲ, ಬೇಗ ದರ್ಶನ ಮಾಡ್ಕೊಂಡ್ರೆ ಒಳ್ಳೇದಷ್ಟೇ. ಸೊ ಇಲ್ಲಿಗೆ ಫಸ್ಟ್ ಬರಬೇಕು. ಅಂದರೆ ನಾವು ಶ್ರೀಶೈಲಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಈ ಗಣಪತಿ ಇವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಬರ್ಕೋತಾನಂತೆ. ಇದಕ್ಕೆ ಈ ದೇವಸ್ಥಾನನ ಸಾಕ್ಷಿ ಗಣಪತಿ ಅಂತ ಹೆಸರಿಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ. ಇವನು ಯಾರಿಗೂ ತ್ರಿಬಲ್ ರೈಡ್ ಹಾಕೊಂಬಿಟ್ಟವನೇ. ಅಬ್ಬಾ ಪುಣ್ಯವಂತ. ಯಪ್ಪ ಏನು ಜನ ಮಾರ್ರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು. ನೋಡಿ ಆಗಿರೋ ಟ್ರಾಫಿಕ್ ಹೆಂಗಾಗಿದೆ. ಮತ್ತೆ ಯಾ ಕಡೆಗೋ ಹಾಂ ಹೆಂಗೆ
ಎಲ್ಲಿ ಬಿಡೋದು ಗಾಡಿಗಳೆಲ್ಲ. ತೋರಿಸ್ಕೊಂಡು ಹೋಗ್ತಾ ಇರೋದೆ. ಇವಾಗ ನಾವು ರೂಮ್ ಹುಡ್ಕೋಬೇಕು. ಸೊ ರೂಮ್ ಯಾವ್ದಾನ ಸಿಕ್ಕಿದ್ರೆ ಬೆಳಗ್ಗೆ ದೇವ್ರ ದರ್ಶನ ಮಾಡ್ಬೇಕಪ್ಪ. ನೋಡು ಸಿಗುತ್ತೆ. ಇಲ್ಲಿ ಯಾವುದೋ ಇದೆ, ಆ ಅಣ್ಣನ ಕೇಳಿ ಯಾರು ಗೊತ್ತಿರುತ್ತೆ ದೇವಸ್ಥಾನ ಯಾವ ಕಡೆ ಇಕ್ಕಿರೋದು ಅಂತ.